ಅಯ್ಯೋ ಸೌಂದರ್ಯ ನಿಮ್ಮ ಮನೆ ಭಾಳ ಚಂದ ಐತೆ ನೋಡ. ನನಗಂತೂ ಭಾಳ ಅಂದ್ರೆ ಭಾಳ ಲೈಕ್ ಆತ. ಏನು ಮೇಂಟೈನ್ ಮಾಡ್ಯಾರ ನಿಮ್ಮ ಮನೆ, ಭಾರಿ ಅಂದ್ರೆ ಭಾರಿ ಐತೆ ನೋಡ. ನನಗಂತೂ ನೋಡಕ್ಕೆ ಎಷ್ಟು ಖುಷಿ ಆಗತ್ತೈತೆ ಅಂದ್ರೆ ಭಾಳ ಖುಷಿ ಆಗತ್ತೆ. ಭಾಳ ಚಂದ ಕಟ್ಸ್ಯಾರ ನಿಮ್ಮ ಮನೆ. ಮತ್ತೇನವ ಯಾ ನಮ್ನಿ ಖರ್ಚು ಮಾಡಿ ಕಟ್ಸ್ಯಾರ ಯಾವ ಮನೆ. ಹ್ಞೂ ಇದೆಲ್ಲ ನಮ್ಮ ಪಪ್ಪಂದ ಮತ್ತು ನಮ್ಮ ಅಣ್ಣಂದ ಪ್ಲ್ಯಾನ. ಕಟ್ಸ್ಯಾರ ಭಾಳ ಖರ್ಚು ಮಾಡಿ ಕಟ್ಸ್ಯಾರ. ಮತ್ತು ಅವ್ರಿಗೆ ಹೆಂಗೆ ಬೇಕು ಹಂಗೆ ಕಟ್ಸ್ಯಾರ. ನಮ್ಮ ಅಣ್ಣಂದು ಆಸೆ ಹೆಂಗದಾವ ಹಾಗೆಲ್ಲ ಕಟ್ಸ್ಯಾರ ಬಿಡ. ನಾವೇನು ಕಟ್ಟುವಾಗೋದು ಏನು ಇಲ್ಲಿ ಬಂದಿದ್ದಿಲ್ಲ. ಕಟ್ಟಿದ ಮೇಲೆ ಪೂಜೆಗೆ ಅದು ಬಂದಿದ್ವಿ ಅಷ್ಟು. ಹೌದು ಸೌಂದರ್ಯ, ಈಕಿ ಪ್ರೀತಿ ನಿನಗೆ ಹೆಂಗೆ ರಿಲೇಟಿವ್ಸ ಏನು? ಅಯ್ಯೋ ಪ್ರೀತಿ ನಮ್ಮ ಪಪ್ಪನ ತಂಗಿ ಮಗಳವ. ನಮ್ಮ ಅತ್ತೆನ ಮಗಳ, ನಮ್ಮ ಸ್ವಂತ ಅತ್ತೆನ ಮಗಳಕ್ಕಿ. ಹೌದಾ, ನಾ ಇವರ ಸ್ವಂತ ಅತ್ತೆನ ಮಗಳ, ಇವ್ರ ಪಪ್ಪನ ತಂಗಿ ಮಗಳನ್ನ. ಸೊ ನನಗೆ ಗೊತ್ತೈತಿದ್ದಿಲ್ಲ ಸೌಂದರ್ಯ ಇಲ್ಲೇ ಕಾಲೇಜ್ ಕಚ್ಚಾಳ ಅನ್ನೋದು. ಗೊತ್ತಿದ್ರೆ ನಾನು ಆಕಿನೂ ಕೂಡ ಅಡ್ಮಿಷನ್ಗೆ ಬರ್ತಿದ್ವಿ. ಮತ್ತು ಚಲೋ ಐತಿ ಬಿಡ್ವಾ ಅವ್ರದ್ದು. ನಮ್ಮದು ಎಲ್ಲ ಚಲೋ ಐತಿ. ಅಯ್ಯೋ ಆಕಿಗಾರ ಪ್ರೀತಿಗಳ್ದಾರ ಏನು ಕಮ್ಮಿ ಐತೆನ. ಅವರು ಎಲ್ಲ ಚಲೋ ಅದಾರಲ್ಲ, ಚಲೋ ರಿಚ್ ಅದಾರ ಅವರು. ಅಲ್ಲ ಸೌಂದರ್ಯ, ನೀವು ಇಟ್ಟು ರಿಚ್ ಇದ್ದ ಏನು ಎಷ್ಟು ಸಿಂಪಲ್ ಇರ್ತಿ. ಒಂದು ಏನು ಮಾಡರ್ನ್ ಡ್ರೆಸ್ ಹಾಕಂಗಿಲ್ಲ ಏನಿಲ್ಲ, ಭಾಳ ಸಿಂಪಲ್ ಇರ್ತಿ ನೋಡ್ರಿ ನೀ ರಿಚ್ ಇದ್ದವ್ರ ಮನ್ಯಾಗ ಹುಟ್ಟಿದಂಗೆ ಅನ್ಸಂಗ ಇಲ್ಲ. ಎಷ್ಟು ಚಲೋ ಅದೀಯ ನೀ. ಎಲ್ಲರ ಜೊತೆ ಮಾತಾಡ್ಕೋತ ಎಷ್ಟು ಚಂದ ಇರ್ತೀಯ ನೋಡ. ನಿನ್ನ ಜೊತೆ ನಮ್ಮ ಫ್ರೆಂಡ್ಶಿಪ್ ಮಾಡೋಕ್ಕೆ ನಮ್ಮ ಪುಣ್ಯ ನೋಡ. ಹಾಗೇನಿಲ್ಲ, ನನಗೆ ಎಲ್ಲ ಥರ ಡ್ರೆಸ್ ಹಾಕ್ಕೊಳಕ್ಕೆ ಇಷ್ಟ. ಬಟ್ ಸಿಚುವೇಶನ್ಗೆ ಎಲ್ಲರೇ ಹೋದಾಗ ಹಂಗೆ ನೋಡ್ಕೊಂಡು ಹಾಕೋತಾನ. ಬಟ್ ಈಗೇನು ಇಲ್ಲೇನಿಲ್ಲ ಅಂತಂದು ನಾರ್ಮಲ್ ಇರ್ತಾನೆ ಅಷ್ಟೆ. ಹಾಂ, ನಮ್ಮ ತಂಗಿದು ಬಂದ್ರೆ ಅನ್ನಿಸ್ತೈತಿ. ಏನು ಸೌಂದರ್ಯ, ಎಲ್ಲ ಫ್ರೆಂಡ್ಸ್ ಬಂದಲ್ಲ, ಜೋರಾತ. ಮತ್ತು ನೀನು ಆರಾಮ ಎಂಜಾಯ್ ಮಾಡತ್ತಿ ಬಿಡ್ ನೀ ಇಲ್ಲಿದ್ದ. ಹಾಂ. ಅಯ್ಯ ಪ್ರೀತಿ ಆರಾಮ? ಹ್ಞೂ ಐಶು, ನೀ ಆರಾಮದಿಲ್ಲೋ? ನಾನು ನೋಡುವ ಹಿಂಗದೇನಿ. ಅಲ್ಲ ಪ್ರೀತಿನೂ ಇಲ್ಲೇ ಕಾಲೇಜ್ ಕಚ್ಚಾಳೇನ? ಹ್ಞೂ ಐಶು, ನಾನು ಇಲ್ಲೇ ಹಚ್ಚೇನಿ. ನನಗೆ ಸೌಂದರ್ಯ ಇಲ್ಲಿ ಕಾಲೇಜ್ ಕಚ್ಚಿದಾಗ ಗೊತ್ತಿದ್ದಿದ್ದಿಲ್ಲ. ಈಗ ಆಮೇಲೆ ಹಾಸ್ಟೆಲ್ದಾಗ ಪೂಜಾನ್ ಫ್ರೆಂಡ್ ಸೌಂದರ್ಯ ನಾನು ಗೊತ್ತಾತ್ ನೋಡು. ಹೌದಾ? ಏನು ಐಶು ಆರಾಮದಿಲ್ಲೋ? ಹ್ಞೂ ಪೂಜಾಕ್ಕ, ನಾ ಆರಾಮದೇ ನೋಡು. ನಾ ಆಮೇಲೆ ಸ್ವಲ್ಪ ನಿನ್ನ ಜೊತೆ ಪರ್ಸ್ನಲ್ ಮಾತಾಡೋದೈತೆ. ಆಮೇಲೆ ಮೀಟ್ ಆಗೋಣ ನಾವಿಬ್ಬರು ಸಪ್ರೇಟಾಗಿ. ಈ ಅಣ್ಣ ಎಲ್ಲದನ ಬರಲಿಲ್ಲ ಇನ್ನೂ ಒಳಗೆ? ಇಲ್ಲ, ಅವ ನನ್ನ ಡ್ರಾಪ್ ಮಾಡಿದ. ಅವ್ನ ಫ್ರೆಂಡ್ಗೆ ಬಿಡಕ್ಕೆ ಹೋಗೋಣ, ಬರ್ತಾನೆ ಇನ್ನೊಂದು 2 ಮಿನಿಟ್ಸ್ ಬಂದು ನೋಡು. ಏನೆಲ್ಲ ಮಹಿಳಾ ಸಂಘಟನೆದವ್ರು ಸೇರಿದಂಗೆಲ್ಲ ಫುಲ್ ಮಹಿಳೆಯರದಾರಲ್ಲೇ. ಹೌದಪ್ಪ, ಮತ್ತು ನಮ್ಮ ಫ್ರೆಂಡ್ಸ್ಗೆಲ್ಲ ಮನೆ ಕರೀನ ಅಂತ ಹೇಳಿನ್ಲೋ, ಅದಕ್ಕೆ ಕರ್ದೇನಿ. ನೋಡು ನನ್ನ ಫ್ರೆಂಡ್ಸ್ ಎಲ್ಲ ಬಂದಾರ. ಹೇ ಅನೂಪ್, ಹೇಗಿದ್ದೀಯ ಕಣೋ? ಓ ಪ್ರೀತಿ, ನೀನು ಯಾವಾಗ ಬಂದೆ? ನೀನೇನೆ ಈ ಊರಲ್ಲಿ ಏನು ಮಾಡ್ತಾ ಇದೀಯ ನೀನು? ಅಯ್ಯೋ ಇಲ್ಲ ಕಣೋ, ನಾನು ನಿಮಗೆಲ್ಲ ಮೀಟ್ ಆಗಕ್ಕಂತ ಬಂದಿರೋದು. ಓಹೋ ಮೇಡಮ್ ಅವರು ಇಷ್ಟು ದಿನ ಇಲ್ಲ, ಇವಾಗ ಮೀಟ್ ಆಗೋಕ್ಕೆ ಹುಡುಕೊಂಡು ಬಂದಿದ್ದೀರಾ? ಹಾಗೇನಿಲ್ಲ ಕಣೋ, ನಿನ್ನ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಿಟ್ಟಿದ್ದೀಯಾ. ಹೇಗೆ ಕಾಂಟ್ಯಾಕ್ಟ್ ಮಾಡೋದು ನಿನ್ನ, ಅದಕ್ಕೆ ಹುಡ್ಕೊಂಡು ಬಂದಿದ್ದೀನಿ ನೋಡು. ಇರ್ಲಿ ಕಣೆ, ಏನೇ ತುಂಬ ಚೇಂಜ್ ಆಗಿಬಿಟ್ಟಿದೀಯಾ, ಫುಲ್ ಸ್ಟೈಲಿಶ್ ಆಗಿಬಿಟ್ಟಿದೀಯಾ. ಹೌದಪ್ಪ ಹೌದು, ಮತ್ತು ನಾವು ಎಲ್ಲ ಕಾಲೇಜ್ಗೆಲ್ಲ ಹೋಗ್ತೀವಲ್ಲ, ಇವಾಗ ಚೇಂಜ್ ಆಗಲೇಬೇಕಲ್ಲ. ನೀನು ನೋಡು, ನೀನು ಎಷ್ಟೊಂದು ಚೇಂಜ್ ಆಗಿದೆಯಾ. ಅಲ್ಲ ಕಣೋ, ನಾನು ಮರೆತುಬಿಟ್ಯಾ? ಅಯ್ಯೋ ನಿನ್ನ ಹೆಂಗೆ ಮರಿಲಮ್ಮ ತಾಯಿ, ನಿನ್ನ ಮರೆಯೋಕ್ಕಾಗುತ್ತಾ? ನಿನ್ನ ಮರೆಯೋಕ್ಕಂತೂ ಯಾವತ್ತೂ ಆಗಲ್ಲ. ಹೇಳಿ ಕೇಳಿ ನಿನ್ನ ಮೊದಲೇ ನಮ್ಮ ಅತ್ತೆ ಮಗಳು, ನಿನ್ನ ಮರೆತ್ರೆ ಆಗುತ್ತಾ? ಅಯ್ಯ ಪ್ರೀತಿ ಅಕ್ಕ, ಅಣ್ಣ ಬರೋಣ, ಅಣ್ಣನ ಜೊತೆನ ಫುಲ್ ಮಾತಾಡಕತ್ತಿಲ್ಲ. ನಾವು ಬಂದೀವಿ, ನಮ್ಮ ಜೊತೆನೂ ಮಾತಾಡಿ ಸ್ವಲ್ಪ. ಇರೇ, ನಿಮ್ಮ ಅಣ್ಣನ ಹತ್ರ ಫಸ್ಟ್ ಮಾತಾಡ್ತೀನಿ, ಆಮೇಲೆ ನಿನ್ನ ಹತ್ರ ಮಾತಾಡೋದಿದ್ದೇ ಇರತ್ತೆ. ನಿನಗೆ ಮೊದಲು ಅವ್ನು ಬೇಕು, ನಾವೆಲ್ಲ ಬೇಡ. ಅವನ ಜೊತೆನೇ ಮಾತಾಡು, ನಮ್ಮ ಜೊತೆ ಏನು ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡ. ಇರು, ಅವನ ಜೊತೆನೇ ಇದ್ಬಿಡಿ ಇವಾಗಿಂದ. ಹಾಗೇನಿಲ್ಲ ಇಶು, ನಿಮ್ಮ ಜೊತೆನೇ ಮಾತಾಡ್ತೀನಿ. ಏನಕ್ಕೆ ಈ ಥರ ಮಾತಾಡ್ತಾ ಇದೆಯಾ? ಸುಮ್ಮನೆ ಇರು. ಅನೂಪ್, ನೀನು ಬಂದಿರೋದು ಒಳ್ಳೆಯದೇ ಆಯಿತು. ನಾವೆಲ್ಲ ಶಾಪಿಂಗ್ಗೆ ಮತ್ತು ಮೂವಿಗೆ, ಮಾಲ್ಗೆ ಎಲ್ಲ ಸುತ್ತಾಡಕ್ಕೆ ಹೋಗ್ಬೋದು. ನೀನು ಬಂದಿದ್ದರಿಂದ ನಂಗೆ ತುಂಬಾ ಖುಷಿ ಆಯಿತು ಅನೂಪ್. ಇವಾಗ ಹೊರಗಡೆ ತುಂಬ ಮಳೆ ಇದೆ, ಇವಾಗೇನು ಆಚೆ ಹೋಗೋಕ್ಕಾಗಲ್ಲ. ಇವಾಗ ಊಟ ಮಾಡೋಣ, ಎಲ್ಲರೂ ಸೇರಿ ಊಟ ಮಾಡಿ. ಈವ್ನಿಂಗ್ ಟೈಮಲ್ಲಿ ಮಳೆ ಸ್ಟಾಪ್ ಆದರೆ ಎಲ್ಲರೂ ಸೇರಿ ಆಚೆಗೆ ಹೋಗೋಣ, ಓಕೆನಾ? ಸರಿ, ಅದಕ್ಕೇನು ಪರವಾಗಿಲ್ಲ, ಹೋಗಿ ಬರೋಣ. ಏನು ನೀನು ಬರೀ ಪ್ರೀತಿ ಜೊತೆ ಅಷ್ಟೇ ಮಾತಾಡ್ತಾ ಇದೆಯಾ? ಬಂದಾಗಿಂದ ನನ್ನ ಫ್ರೆಂಡ್ಸ್ ಇನ್ನೂ 2 ಫ್ರೆಂಡ್ಸ್ ಇದ್ದಾರೆ, ಪೂಜಾ ಮತ್ತು ಪ್ರಿಯಾ. ಅವ್ರ ಜೊತೆನೂ ಮಾತಾಡು ಸ್ವಲ್ಪ. ಬರೀ ಪ್ರೀತಿ ಜೊತೆ ಮಾತಾಡಿದ್ರೆ ಅಷ್ಟೇ ಹೆಂಗೆ? ಏನು ಅನೂಪ್ ನೀನು? ಅಯ್ಯೋ ಇರು ಸೌಂದರ್ಯ, ಮಾತಾಡ್ತಾನೆ. ನಾನು ಫಸ್ಟ್ ಮಾತಾಡ್ತಾ ಇದ್ನಲ್ಲ, ಸೊ ನನ್ನ ಜೊತೆ ಮಾತಾಡ್ದೆ. ಇವಾಗ ಅವ್ರ ಜೊತೆನೂ ಮಾತಾಡ್ತಾನೆ ಇರು. ಏನಕ್ಕೆ ನಿನ್ಗೆ ಅಷ್ಟೊಂದು ಕೋಪ ಬರ್ತಾ ಇದೆ ನನ್ನ ಜೊತೆ ಮಾತಾಡಿದ್ರೆ? ಅಯ್ಯೋ ಪ್ರೀತಿ, ಕೋಪ ಅಲ್ಲ ಕಣೆ, ಪಾಪ ನೀನು ಮನೆಯವಳು ಕಣೆ, ನಿನಗೆ ಆಮೇಲೆ ಕೂಡ ಮಾತಾಡ್ಬೋದು. ಅವರು ಪಾಪ ಇನ್ನೂ ಅವ್ರಿಗೆ ಗೊತ್ತಿಲ್ಲ ಅವನು, ಸೊ ಪರಿಚಯ ಆಗಬೇಕಲ್ಲ.
ಏನೇ ನೀನು ಏನೇನೋ ಅನ್ಕೋತೀಯ, ಕೋಪ ಅಂತೆಯಾ? ನಾನು ಯಾರ ಮೇಲೂ ಯಾವತ್ತೂ ಕೋಪ ಮಾಡ್ಕೊಳ್ಳಲ್ಲ ಕಣೆ. ನೀನು ಏನೇನೋ ಅನ್ಕೊಳಕ್ಕೆ ಹೋಗಬೇಡ, ಇವಾಗಲೇ ಹೇಳ್ತಾ ಇದ್ದೀನಿ. ನೀನು ಚಿಕ್ಕವಳಿದ್ದಾಗ ಮಾತಾಡ್ತಿರೋ ಥರ ಇವಾಗ ಮಾತಾಡೋಕ್ಕೆ ಹೋಗಬೇಡ. ಇವಾಗ ನಾವೆಲ್ಲ ದೊಡ್ಡವರಾಗಿದ್ದೀವಿ, ಇವಾಗೆಲ್ಲ ಎಜುಕೇಟೆಡು. ಹಾಂ, ಅರ್ಥ ಮಾಡ್ಕೊಂಡು ಮಾತಾಡು, ಯಾರು ಹೆಂಗೆ ಏನು ಅಂತ, ಓಕೆನಾ? ಅಯ್ಯೋ ಬಿಡ್ರಮ್ಮ ಬಿಡ್ರಿ, ಜಡಿ ಸೇರಿದ್ರೆ ಜಗಳ ಅಂತ ಗ್ಯಾರಂಟಿ ನಂಗೆ ಗೊತ್ತು. ನಾನು ಹೋಗೇ ಬಿಡ್ತೀನಿ, ಊರಿಗೆ ಹೋಗ್ಬಿಡ್ತೀನಿ ನಾನು, ನೀವು ಈ ಥರ ಮಾತಾಡೋದಿದ್ರೆ. ಅಯ್ಯೋ ಅನೂಪ್, ನೀನೇನು ಹೋಗ್ತೀಯಾ? ಡೋಂಟ್ ವರಿ, ನಾನು ಜಗಳ ಮಾಡಲ್ಲ, ಓಕೆನಾ? ನಾನು ಚಿಕ್ಕವಳಿದ್ದಾಗ ಇರೋ ಬುದ್ಧಿ ನನಗೆ ಇವಾಗಿಲ್ಲ. ಸೊ ನಾನು ಇವಾಗ ತುಂಬಾ ಚೇಂಜ್ ಆಗಿದ್ದೀನಿ. ಸೊ ನೀನು ಹೋಗಬೇಡ ಕಣೋ. ಇವರೇನು ತುಂಬ ಕ್ಲೋಸಾಗಿ ಮಾತಾಡ್ತಾ ಇದ್ದಾರೆ, ಏನು ಗೊತ್ತಾಗ್ತಾ ಇಲ್ಲ. ಅನೂಪ್ ನನ್ನ ಹತ್ರ ಮಾತಾಡ್ತಾನೂ ಇಲ್ಲ, ಏನಾಗ್ತಾ ಇದೆ ಅಂತ ಏನೂ ಅರ್ಥನೂ ಆಗ್ತಾ ಇಲ್ಲ. ಸುಮ್ಮನೆ ಕೂತ್ಕೊಂಡು ನೋಡ್ಬೇಕು ಇವಾಗ ಅವ್ನು ನೆಕ್ಸ್ಟ್ ಏನಾಗುತ್ತೆ ಅಂತ. ಅವ್ನು ನೋಡು ಬಂದಾಗಿಂದ ನನ್ನ ಹತ್ರ ಬಂದು ಸ್ವಲ್ಪನೂ ಮಾತಾಡ್ತಾ ಇಲ್ಲ. ಪ್ರೀತಿ, ನಡಿ ಊಟ ಮಾಡೋಣ ಇವಾಗ, ಬಾಯಿ ಈ ಕಡೆ. ಹಾಯ್ ಪ್ರಿಯಾ, ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಪೂಜಾ, ನೀನು ಹೇಗಿದ್ದೀಯಾ? ಹಾಂ ಹಾಂ, ನಾನು ಚೆನ್ನಾಗಿದ್ದೀನಿ. ಯಾಕೆ ಪೂಜಾ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದೀಯಾ? ಅಯ್ಯೋ ಹಾಗೇನಿಲ್ಲ, ಸೈಲೆಂಟ್ ಏನಾಗಿಲ್ಲ, ಏನಿಲ್ಲ. ಅಣ್ಣ, ಇವಾಗ ಟೈಮ್ ಆಯಿತು, ಎಲ್ಲರೂ ಊಟ ಮಾಡೋಣ, ನಡೀರಿ. ಯಾಕೆ ಪೂಜಾ, ಏನಾಯಿತು? ಏನಕ್ಕೆ ಸೈಲೆಂಟ್ ಆಗಿದೆ? ಸಡನ್ನಾಗಿ ಸೈಲೆಂಟ್ ಆಗಿಬಿಟ್ಟು ಏನಾಯಿತು? ಏನೇ ಮನೆ ನೆನಪಾಗ್ತಾ ಇದೆನಾ? ಹಾಗೇನಿಲ್ಲ ಕಣೆ, ನಾನೇನು ಸೈಲೆಂಟ್ ಆಗಿಲ್ಲ ಕಣೆ, ಏನಿಲ್ಲ. ಪೂಜಾಕ್ಕ ಸಾರಿ ಪೂಜಾಕ್ಕ, ಲಾಸ್ಟ್ ಟೈಮು ನಾನು ನಿನ್ನ ಹತ್ರ ಹೆಂಗೆಂಗೋ ಮಾತಾಡಿಬಿಟ್ಟೆ, ಸಾರಿ ಅಕ್ಕ. ನನ್ನ ಇಂಟೆನ್ಷನ್ಲಿ ಮಾತಾಡಿರಲಿಲ್ಲ, ಬಟ್ ನನಗೆ ಏನೋ ಸ್ವಲ್ಪ ಬೇಜಾರಾಯಿತು. ಸೊ ಅದಕ್ಕೆ ಸಡನ್ನಾಗಿ ಆ ಥರ ರಿಯಾಕ್ಷನ್ ಮಾಡಿದ್ದು. ಸೊ ಸಾರಿ ಪೂಜಾಕ್ಕ, ಆ ಥರ ಮಾತಾಡೋದಕ್ಕೆ ಸಾರಿ, ಏನು ಅನ್ಕೋಬೇಡ್ವೆ. ಇಲ್ಲ ಐಶು, ನಾನು ನಿನ್ನ ಬಗ್ಗೆ ಏನೂ ಅಂದ್ಕೊಂಡಿಲ್ಲ, ಯು ಡೋಂಟ್ ವರಿ ಐಶು, ನಾನು ನಿನ್ನ ಬಗ್ಗೆ ಏನೂ ಆ ಥರ ಅರ್ಥ ಮಾಡ್ಕೊಂಡಿಲ್ಲ. ಬಟ್ ನೀನು ಮಾತಾಡಿರೋದು ಕರೆಕ್ಟಾಗಿರಲಿಲ್ಲ. ನೆಕ್ಸ್ಟ್ ಟೈಮ್ ಆ ಥರ ಮಾತಾಡಬೇಡ, ಸ್ವಲ್ಪ ನನಗೂ ಹರ್ಟ್ ಆಗುತ್ತೆ, ಓಕೆನಾ? ಸರಿ ಪೂಜಾಕ್ಕ, ಆದರೂ ನೀನು ಯಾಕೋ ಸ್ವಲ್ಪ ಬೇಜಾರಲ್ಲಿದ್ದೀಯಾ, ಏನಕ್ಕಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಬಾ ಇವಾಗ ಮೂಡ್ ರಿಫ್ರೆಶ್ ಆಗಲಿ, ಊಟ ಮಾಡೋಣ ಬಾ. ನೀನು ನಡಿ, ನಾನು ಬರ್ತೀನಿ ಅವಳನ್ನ ಕರ್ಕೊಂಡು. ಪೂಜಾ, ಏನಾಯ್ತಿ? ನನ್ನ ಹತ್ರ ಆದರೂ ಹೇಳು, ಏನಕ್ಕೆ ತುಂಬ ಸೈಲೆಂಟ್ ಆಗಿಬಿಟ್ಟಿದೀಯಾ? ಏನಾಯಿತು? ಹಾಸ್ಟೆಲಿಂದ ಬರೋವಾಗ ಈ ಥರ ಇರಲಿಲ್ಲ, ಮನೆಗೆ ಬಂದಮೇಲೆ ಏನಾಯಿತು ನಿನಗೆ? ತುಂಬ ಸೈಲೆಂಟ್ ಆಗಿದೆಯಾ? ಯಾಕೆ? ಯಾರಾದರೂ ಏನಾದರೂ ಅಂದ್ರ? ಏನು ಬೇಜಾರಾಯ್ತಾ? ಇಲ್ಲ ಕಣೆ, ಆ ಥರ ಏನಿಲ್ಲ, ನಾನು ಬೇಜಾರು ಮಾಡ್ಕೊಂಡಿಲ್ಲ. ನೀನೇನಕ್ಕೆ ಆ ಥರ ಅನ್ಕೋತಾ ಇದೆಯಾ? ಇಲ್ಲ ಬಾ ಹೋಗೋಣ, ಊಟ ಮಾಡೋಣ ಬಾ. ಅಡುಗೆ ಚೆನ್ನಾಗಿ ಮಾಡಿದ್ರಲ್ಲ ಅನೂಪ್, ಊಟ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು ನೋಡು. ಹೌದು, ಆಂಟಿನೂ ಅಡುಗೆ ಚೆನ್ನಾಗಿ ಮಾಡ್ತಾರೆ, ನನಗೂ ಇಷ್ಟ ಅವ್ರ ಅಡುಗೆ. ಏನು ಅನೂಪ್, ನೀನು ನನಗೊಂದು ಕಾಲ್ ಮಾಡಿಲ್ಲ, ಏನೂ ಇಲ್ಲ, ತುಂಬ ಸೈಲೆಂಟ್ ಆಗಿಬಿಟ್ಟಿದೆಯಾ? ಏನಕ್ಕೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಕಾಲ್ ಮಾಡಬೇಕು? ಏನಾದರೂ ಇದ್ದರೆ ಮನೇಲಿ ಅಪ್ಪ ಅಮ್ಮ ನಿಮ್ಮ ಮಮ್ಮಿ ಹತ್ರ ನಿಮ್ಮ ಪಪ್ಪನ ಹತ್ರ ಮಾತಾಡಿರ್ತಾರೆ, ನಾನು ಏನಕ್ಕೆ ನಿನಗೆ ಕಾಲ್ ಮಾಡಬೇಕು? ಹಾಗಲ್ಲ ಕಣೋ, ಚಿಕ್ಕ ವಯಸ್ಸಿಂದ ಕೂಡಿ ಬೆಳೆದಿರೋರು, ಕೂಡ್ಕೊಂಡು ಆಟ ಆಡಿರೋರು. ಸೊ ಇವಾಗ ಒಂದೇ ಸಾರಿ ನೀನು ಒಂದು ಸ್ವಲ್ಪ ಕಾಂಟ್ಯಾಕ್ಟೇ ಇಲ್ಲ ಅಂದರೆ ಹೆಂಗೆ ಅನ್ಸತ್ತೆ ನಮಗೆಲ್ಲ? ಹಾಗೇನಿಲ್ಲ ಕಣೆ, ತುಂಬ ಕೆಲಸ ಇರುತ್ತಲ್ಲ, ಬಿಸ್ನೆಸ್ ಎಲ್ಲ ನೋಡ್ಕೋತಾ ಇದ್ದೀನಿ ಇವಾಗ, ಅದು ಇದು ಅಂತ ತುಂಬ ಕೆಲಸ ಇರುತ್ತೆ. ಸೊ ಹಾಗಾಗಿ ನನಗೆ ಏನೂ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಕಣೆ. ಆದರೂ ಕಣೋ, ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನೀನು ಎಷ್ಟು ಒಳ್ಳೆಯವನೋ ಗೊತ್ತಾ? ನೀನಂತೂ ನಂಗೆ ತುಂಬ ಇಷ್ಟ ಕಣೋ. ಏನಮ್ಮ ಏನೇನೋ ಮಾತಾಡ್ತಾ ಇದೆಯಾ? ನಾನು ನಡೀತೀನಿ ಇವಾಗ, ನನ್ನ ಸ್ವಲ್ಪ ಕೆಲಸ ಇದೆ, ನಾನು ಆಚೆ ಕಡೆ ಹೋಗಿ ಬರಬೇಕು, ಹೋಗಿ ಬರ್ತೀನಿ. ಏ ಪೂಜಾ. ಅಯ್ಯಯ್ಯೋ, ಸಾರಿ, ನೀವಿಬ್ಬರು ಏನೋ ಮಾತಾಡ್ತಾ ಇದ್ರಿ ಅನಿಸುತ್ತೆ. ಸಾರಿ, ನಾನು ಬಂದಿದ್ದಕ್ಕೆ ಸಾರಿ, ನಾನು ಹೋಗ್ತೀನಿ, ಸಾರಿ. ಏ ಪೂಜಾ, ಆ ಥರ ಏನು ನಮ್ಮದು ಪರ್ಸ್ನಲ್ ಮಾತಿಲ್ಲ, ಬಾರೆ, ನೀನೇನಕ್ಕೆ ಹೋಗ್ತಾ ಇದೀಯಾ? ಬಾ. ಇರಲಿ ಬಿಡು, ನೀನೇನಕ್ಕೆ ಅವಳನ್ನ ಕರಿತಾ ಇದೆಯಾ? ನೀನು ಪರ್ಸ್ನಲಾಗಿ ಮಾತಾಡ್ತಾ ಇದೀಯ ತಾನೆ, ಅವಳೇನಕ್ಕೆ ಕರಿತಾ ಇದೆಯಾ? ಅವಳು ಹೋಗಲಿ ಬಿಡು. ಪೂಜಾ, ಈ ಕಡೆ ನೋಡಿಲ್ಲಿ. ಇಲ್ಲ ಅನೂಪ್, ನೀವೇನೋ ಮಾತಾಡ್ತಾ ಇದ್ರಿ, ಮಾತಾಡಿ, ನಾನು ಆಮೇಲೆ ಮಾತಾಡ್ತೀನಿ ನಿಮ್ಮ ಜೊತೆ, ಓಕೆನಾ? ಆಮೇಲೆ ಏನಕ್ಕೆ ಮಾತಾಡ್ತೀಯ? ಇವಾಗಲೇ ಮಾತಾಡು, ನಾನು ಇದೀನಲ್ಲ, ಮಾತಾಡು. ಏನು ಮಾತಾಡೋದಿದೆ ನೀನು ಅನೂಪ್ ಜೊತೆ? ಅಯ್ಯೋ, ಆ ಥರ ಏನು ಮಾತಾಡೋದಿಲ್ಲ ಅನೂಪ್ ಜೊತೆ, ಸುಮ್ಮನೆ ಮಾತಾಡಬೇಕು ಅಂತ ಮೇಲ್ಗಡೆ ಬಂದೆ. ನಾನು ಐಶುನ್ನು ಮತ್ತು ಸೌಂದರ್ಯನೂ ಎಲ್ಲಿದ್ದಾರೆ ಅಂತ ಬಂದೆ. ಸೊ ಅಷ್ಟರಲ್ಲಿ ನೀವಿಬ್ಬರು ಇಲ್ಲಿ ನಿಂತಿದ್ರಿ. ಹೌದಾ, ಆಯಿತು ಕಣೆ, ನೀನು ಹೋಗು ಇವಾಗ, ಸ್ವಲ್ಪ ನಾನು ಅನೂಪ್ ಮಾತಾಡ್ತಾ ಇದ್ದೀವಿ. ಸರಿ. ಏನಿಲ್ಲ ಪೂಜಾ, ನಂದು ಏನು ಮಾತಾಡೋದಿಲ್ಲ, ಏನಿಲ್ಲ, ನಾನು ಮಾತಾಡ್ತಾ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಅದು ಚಿಕ್ಕ ವಯಸ್ಸಲ್ಲಿದ್ದಾಗ ಹಂಗಿದ್ವಿ ಹಿಂಗಿದ್ವಿ ಅದೇ ಹೇಳ್ಕೊಂಡು ನಿಂತ್ಕೊಂಡಿದ್ದಾಳೆ. ಏನು ಮಾತಾಡ್ತಾ ಇದ್ದಾಳೆ ನನಗೆ ಅರ್ಥನೇ ಆಗ್ತಾ ಇಲ್ಲ.
ಅನೂಪ್, ಅದು ನಂದು ನಿಂದು ಪರ್ಸ್ನಲ್ ವಿಷಯ. ನೀನು ಅವಳ ಹತ್ರ ಏನಕ್ಕೆ ಹೇಳ್ತಾ ಇದೆಯಾ? ಅಯ್ಯೋ ನನಗೋಸ್ಕರ ನೀವೇನಕ್ಕೆ ಜಗಳಾಡ್ತೀರಾ? ನಾನು ಹೋಗ್ತೀನಿ ಬಿಡಿ. ಈ ಅನೂಪ್ ಏನು ನನ್ನ ಜೊತೆನೇ ಮಾತಾಡ್ತಾ ಇಲ್ಲ, ಅವಳ ಜೊತೆ ತುಂಬಾ ಮಾತಾಡ್ತಾ ಇದ್ದಾನೆ. ನನಗೆ ಬೇಜಾರಾಗ್ತಾ ಇದೆ. ಏನಕ್ಕೆ ಈ ಪ್ರೀತಿ ಏನು ಮಾತಾಡ್ತಾ ಇದ್ದಾಳೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಅನೂಪ್ ಕೂಡ ನೀಟಾಗಿ ಮಾತಾಡ್ತಾ ಇಲ್ಲ. ಏನು ಮಾಡೋದು ನಾನು ಇವಾಗ? ಹೌದ್ಲಪ್ಪ, ಕೊನೆಗೂ. ಏನಕ್ಕೆ ಅವಳ ಹತ್ರ ಆ ಥರ ಮಾತಾಡಿದೆ? ಪಾಪ ಅವಳು ತುಂಬ ಸೈಲೆಂಟ್ ಹುಡುಗಿ ಮೊದಲೇ. ಅಯ್ಯೋ, ನಿನ್ನ ಕಾಮನ್ ಸೆನ್ಸ್ ಆದರೂ ಇದೆ ಇಲ್ವೋ? ನಾನು ನೀನು ಏನಾದರೂ ಪರ್ಸ್ನಲ್ ಮಾತಾಡ್ಬೇಕಾದ್ರೆ ಇನ್ನೊಂದು ಥರ್ಡ್ ಪರ್ಸನ್ ಏನಕ್ಕೆ ನಮ್ಮ ಮಧ್ಯೆ ಬರಬೇಕು ಅಂತ? ಅಯ್ಯೋ, ನಂದು ನಿಂದು ಪರ್ಸ್ನಲ್ ಏನು ಮಾತಿದೆ ಕಣೆ? ನಾನು ನಿನ್ನ ಹತ್ರ ಏನಾದರೂ ಮಾತಾಡಿದರೆ ಪರ್ಸ್ನಲ್ ಆಗುತ್ತೆ. ನಾನು ನಿನ್ನ ಹತ್ರ ಏನು ಮಾತಾಡ್ತಾನೆ ಇಲ್ಲ, ನೀನೇ ಮಾತಾಡ್ತಾ ಇದೀಯಾ. ಏನು ಪರ್ಸ್ನಲ್ ಇಲ್ಲ ನನ್ನ ಹತ್ರ, ನಿನ್ನ ಹತ್ರ. ನಂದು ನಿಂದು ಏನು ಪರ್ಸ್ನಲ್ ಅಂತ ತಿಳ್ಕೊಳ್ಳೋಕ್ಕೆ ಹೋಗಬೇಡ. ನೀಟಾಗಿ ಮಾತಾಡ್ತಿದ್ರೆ ಮಾತಾಡೋ, ಪ್ರೀತಿ ಇಲ್ಲ ಅಂದರೆ ನನ್ನ ಜೊತೆ ಮಾತಾಡೋಕ್ಕೆ ಹೋಗಬೇಡ. ಏನಕ್ಕೋ ನೀನು ಅವಳಿಗೆ ನಾನು ಕಳಿಸಿದ್ಕೆ ನಿನಗೇನಕ್ಕೋ ಅಷ್ಟೊಂದು ಕೋಪ ಬಂದಿರೋದು? ಅವಳು ಇವಾಗ ತಾನೇ ನಿನ್ನ ಫ್ರೆಂಡ್ ಆಗಿರೋದು. ನಾನು ಚಿಕ್ಕ ವಯಸ್ಸಿಂದ ನಿನ್ನ ಜೊತೆ ಆಡಿ ಬೆಳೆದಿರೋಳು. ನಾನು ನಿಮ್ಮ ಅತ್ತೆ ಮಗಳು ಅನ್ನೋದು ನೆನಪಿರಲಿ ನಿನಗೆ. ಪ್ರೀತಿ, ಅರ್ಥ ಮಾಡ್ಕೊ ಸ್ವಲ್ಪ. ನಾನು ನೀನು ಅವಳಿಗೆ ಬೈದಿರೋದಕ್ಕೆ ಅದಕ್ಕೆ ಇದಕ್ಕೆ ಏನೂ ಅಂದಿಲ್ಲ. ಪಾಪ ಅವಳು ಸುಮ್ಮನೆ ಬಂದಿದ್ಲು. ಅವಳಿಗೆ ನೀನು ಹೋಗು, ನಾವು ಪರ್ಸ್ನಲಾಗಿ ಮಾತಾಡೋದಿದೆಯಾ ಅಂತ ಅಂದರೆ ಹೆಂಗೆ? ಅವಳಿಗೆ ಹರ್ಟ್ ಆಗಲ್ವಾ? ನಾವಿಬ್ರು ಮಾತಾಡಬೇಕಾದ್ರೆ ಅವಳಿಗೆ ಏನಕ್ಕೆ ಹರ್ಟ್ ಆಗುತ್ತೋ? ನಾನು ನಮ್ಮ ಮಧ್ಯೆ ಯಾರೂ ಇರಬಾರ್ದು ಅಂತಲೇ ಅವಳನ್ನ ಕಳಿಸಿರೋದು. ನೀನೇನಕ್ಕೆ ಅವಳು ಬೇಕು ಅವಳಿದ್ರೆ ಏನು, ನಿನಗೇನು ಕೆಲಸ ಆಗುತ್ತೆ? ಸುಮ್ಮನೆ ಏನೇನೋ ಅನ್ಕೋತಾ ಇದೆಯಾ? ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ವಾ, ಮಾತಾಡು ಅಷ್ಟೇ. ಹಾಂ, ಏನು ಹೇಳು, ಏನು ನಿನ್ನ ವಿಷಯ, ಏನು ಮೊದಲು ಹೇಳು. ನನ್ನ ಕೆಲಸ ಇದೆ ತುಂಬ. ಬೇಜಾರಾಯ್ತಾ? ಸ್ವಲ್ಪ ನೀನು ದೂರ ನಿಂತ್ಕೊಂಡು ಮಾತಾಡು, ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಯಾರಾದರೂ ನೋಡಿದರೆ ಏನಾದರೂ ತಪ್ಪು ತಿಳ್ಕೊಬಾರ್ದು. ಯಾರಾದರೂ ಏನಾದರೂ ತಿಳ್ಕೊಳ್ಳಿ, ನಾನು ನಿನ್ನ ಹತ್ರ ಮಾತಾಡಬೇಕಾದ್ರೆ ನನಗೆ ಯಾರೂ ಇರಬಾರ್ದು ನಮ್ಮಿಬ್ಬರ ಮಧ್ಯೆ. ಪ್ರೀತಿ ನೀನು ಏನು ಮಾಡ್ತಾ ಇದೆಯಾ? ಸ್ವಲ್ಪ ಕಾಮನ್ ಸೆನ್ಸ್ ಆದರೂ ಇದೆಯಲ್ವಾ ನಿನಗೆ? ನಾನು ಕೇಳ್ತಾ ಇದ್ದೆ. ಅಯ್ಯೋ, ತುಂಬ ದಿನ ಆದಮೇಲೆ ಮೀಟ್ ಆಗಿದ್ದೀವಿ. ಒಂದು ಹಗ್ ಮಾಡೋದ್ರಲ್ಲಿ ಏನು ತಪ್ಪು ಅನೂಪ್? ಒಂದು ಹಗ್ ಮಾಡಿದರೆ ಏನಕ್ಕೆ ಹಿಂಗೆ ಮಾಡ್ತಾ ಇದೆಯಾ? ನೀನು ದೂರದಿಂದ ಮಾತಾಡೋದಿದ್ರೆ ನನ್ನ ಹತ್ರ ಮಾತಾಡು. ಹಗ್ ಮಾಡೋದು ಅದು ಇದು ಎಲ್ಲ ನನಗಿಷ್ಟ ಆಗಲ್ಲ, ನಿಂಗೂ ಗೊತ್ತು. ಮೊದಲಿಂದನೂ ನಾನು ಹೆಂಗಿದ್ದೀನಿ, ನಾನು ಹಾಗೆ ಇರೋದು. ಸೊ ಆ ಥರ ಎಲ್ಲ ಬಿಹೇವ್ ಮಾಡಬೇಡ ನನ್ನ ಹತ್ರ. ಏನಕ್ಕೋ ನಾನೇನು ಮಾಡಿದೆ ಅಂತ ಇಷ್ಟೊಂದು ಮಾತಾಡ್ತಾ ಇದೆಯಾ? ಒಂದು ಹಗ್ ಮಾಡಿದರೆ ಏನಾಗುತ್ತೆ? ಪ್ರಳಯ ಆಗ್ಬಿಡತ್ತಾ? ಏನೂ ಆಗಲ್ಲಮ್ಮ, ಏನೂ ಆಗಲ್ಲ. ನೀನು ನನಗೆ ಹಗ್ ಮಾಡಬೇಡ. ಏನಕ್ಕೋ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದೆಯಾ? ಅಲ್ವೇ ಪ್ರೀತಿ, ಕೋಪ ಬರೋ ಥರ ನೀನು ಮಾಡ್ತಾ ಇದೀಯಾ, ನಾನೇನು ಮಾಡ್ತಾ ಇಲ್ಲ. ಅನೂಪ್, ನೀನೇನೇ ಅನ್ನು, ನಾನೇನೋ ಒಂದು ನಿನ್ನ ಹತ್ರ ಹೇಳಬೇಕು. ಸರ್ಪ್ರೈಸ್ ಕೊಡ್ತೀನಿ ಒಂದಿನ. ಸೊ ಆ ಸರ್ಪ್ರೈಸ್ ಟೈಮಲ್ಲಿ ನಾನು ನೀನು ಇಬ್ಬರೇ ಇರಬೇಕು. ಸೊ ನಾನು ನಿನ್ನ ಒಂದು ಲೊಕೇಶನ್ಗೆ ಕರ್ಕೊಂಡು ಹೋಗ್ತೀನಿ, ನೀನು ಅಲ್ಲಿ ಬರಬೇಕು. ನಾನು ನಿನಗೇನೋ ಸರ್ಪ್ರೈಸಾಗಿ ಗಿಫ್ಟ್ ಕೊಡ್ತಾ ಇದ್ದೀನಿ, ಓಕೆನಾ ಅನೂಪ್? ನನಗೇನು ಗಿಫ್ಟು ಬೇಡ, ಏನು ಸರ್ಪ್ರೈಸು ಬೇಡ. ನನ್ನ ಪಾಡಿಗೆ ನಾನು ಬಿಟ್ಬಿಡಮ್ಮ, ಸಾಕು. ಹೋಗು, ನನಗೊಂದು ಗ್ಲಾಸ್ ನೀರು ತೊಗೊಂಡು ಬಾ ಫಸ್ಟು, ಆಮೇಲೆ ನೀನು ಸರ್ಪ್ರೈಸ್ ಕೊಡುವಂತೆ. ನಾನು ಹೋಗ್ಬೇಕಾ? ಕೆಲಸ ಆಂಟಿಗೆ ಹೇಳು. ಅಲ್ವೇ, ನಿನಗೊಂದು ಗ್ಲಾಸ್ ನೀರು ತಂದು ಕೊಡೋಕ್ಕಾಗಲ್ಲ, ಇನ್ನು ನನಗೆ ಸರ್ಪ್ರೈಸ್ ಏನು ಕೊಡ್ತೀಯ ನೀನು? ಸರಿಯಪ್ಪ, ನಿನಗೊಂದು ಗ್ಲಾಸ್ ನೀರೆಲ್ಲ ತಂದು ಕೊಡ್ತೀನಿ. ಏನಾಯಿತು? ಏನಕ್ಕೆ ಕೋಪ ಮಾಡ್ಕೊಂಡಿದ್ಯಾ ನೀನು? ಏನೂ ಇಲ್ಲ ಬಿಡಿ. ಆ ಪ್ರೀತಿ ಏನಕ್ಕೆ ಮನೆಗೆ ಕರ್ಕೊಂಡು ಬಂದಿದ್ದೀಯಾ ನೀನು? ಅಷ್ಟು ನಿನಗೂ ಬುದ್ಧಿನೇ ಇಲ್ಲ. ಯಾರ ಮನೆಗೆ ಕರ್ಕೊಂಬರ್ಬೇಕು, ಯಾರ ಮನೆಗೆ ಕರ್ಕೊಂಬರಬಾರ್ದು ಅದು ಗೊತ್ತಾಗಂಗಿಲ್ಲ ನಿನಗೆ. ಏನು ಹೇಳಿನ? ಮೆಂಟಲ್ ಥರ ಮಾತಾಡಬೇಡವೋ. ಅವಳು ನಮ್ಮ ಅತ್ತೆ ಮಗಳು, ನಾನು ಕರೀಲಿಲ್ಲ ಅಂದರೂ ಬರ್ತಾಳೆ. ಅವಳಿಗೆ ಆ ರೈಟ್ಸ್ ಇದೆ. ಪಾಪ ಪೂಜಾ ಮೇಲ್ಗಡೆ ಬಂದಿದ್ಲು ಇಲ್ಲಿ, ಏನೋ ನಿನ್ನ ಮತ್ತೆ ಐಶುನ ಮಾತಾಡಿಸ್ಬೇಕು ಅಂತ ಮೇಲ್ಗಡೆ ಬಂದಿದ್ಲು. ಅವಳು ಪ್ರೀತಿ ಏನಂತಾಳೆ ಗೊತ್ತಾ? ನಾನು ಅವಳು ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ನೀನು ಇಲ್ಲಿಂದ ಹೋಗು, ನಾವಿಬ್ಬರು ಪರ್ಸ್ನಲಾಗಿ ಮಾತಾಡಬೇಕು ಅಂತ ಡೈರೆಕ್ಟಾಗಿ ಹೇಳಿಬಿಟ್ಲು ಅವಳು ಮೊಕ್ಕ ಕೊಡ್ದಂಗೆ. ಪಾಪ ಪೂಜಾ ಎಷ್ಟೊಂದು ಬೇಜಾರು ಮಾಡ್ಕೊಂಡ್ಲು ಗೊತ್ತಾ? ಅಲ್ವೋ, ನೀನು ಹೇಳಬೇಕಲ್ಲ ಪೂಜಾಗೆ. ಪೂಜಾ ನೀನಿಲ್ಲೇ ಇರು ಅಂತ, ನೀನು ಹಂಗೆ ಕಳಿಸ್ಬಿಟ್ಟ ಅವಳನ್ನ. ಇಲ್ಲ, ನಾನು ಪೂಜಾಗೆ ಹೇಳಿದೆ ನಿಂತ್ಕೋ ಇಲ್ಲೇ ಮಾತಾಡೋಣ ಅಂತ. ಅವಳು ಪ್ರೀತಿ ತುಂಬ ಜೋರು ಕಣೆ. ಅವಳು ಸುಮ್ಮನೆ ಪಾಪ ಪೂಜಾಗೆ ಹರ್ಟ್ ಮಾಡಿದ್ಲು. ನನಗೊಂಥರ ಬೇಜಾರಾಗ್ತಾ ಇದೆ ಕಣೆ. ಸೌಂದು, ನಾನು ಊರಿಗೆ ಹೋಗ್ಬಿಡ್ತೀನಿ ಕಣೆ. ಆ ಪ್ರೀತಿ ಇದ್ದಾಳಲ್ಲ, ಬೇಡ, ನಾನು ಇವಾಗ ಊರಿಗೆ ಹೋಗ್ತೀನಿ. ನಾನು ಮತ್ತೆ ಯಾವಾಗಾದರೂ ಬರ್ತೀನಿ, ಓಕೆನಾ? ನೀನೇನಕ್ಕೋ ಅವಳಿಗೆ ಭಯ ಪಡ್ತಾ ಇದೆಯಾ? ಏನಕ್ಕೆ ಭಯ ಪಡ್ತಾ ಇದೆಯಾ? ಸುಮ್ಮನೆ ಇರು. ಏನು ಅವಳೇನು ದೊಡ್ಡ ರಾಣಿನಾ, ಮಹಾರಾಣಿನ? ಇಲ್ಲ ಕಣೆ, ಅವಳು ಹೆಂಗೆ ಕೇಳ್ತಾ ಇದ್ದಾಳೆ ಗೊತ್ತಾ? ನೀನು ನನಗೊಂದು ಕಾಲ್ ಮಾಡಿಲ್ಲ, ಏನೂ ಮಾಡಿಲ್ಲ ಅಂತಾಳೆ. ಇವು ಸಡನ್ನಾಗಿ ಬಂದು ಹಗ್ ಮಾಡ್ತಾ ಇದ್ದಾಳೆ ಕಣೆ. ನನಗೊಂಥರ ಅನ್ಕಂಫರ್ಟ್ ಫೀಲ್ ಆಯಿತು. ಯಾರಾದರೂ ನೋಡಿದರೆ ಹೆಂಗೆ ಇದು, ಏನು ಕತೆ? ಇರು, ಐಶು ಹತ್ರ ಹೇಳ್ತೀನಿ. ಐಶು ಕರೆಕ್ಟಾಗಿ ಮಾಡ್ತಾಳೆ ಅವಳಿಗೆ. ಇವಾಗ ಪೂಜಾ ಎಲ್ಲಿ ಹೋದ್ಲು?
ಪೂಜಾ ಆ ಕಡೆ ಕೆಳಗಡೆನೇ ಹೋದ್ಲು. ಈ ಪ್ರೀತಿಗೆ ನಾನೇ ಒಂದು ಗ್ಲಾಸ್ ನೀರು ತೊಗೊಂಡು ಬಾ ಅಂತ ಸುಮ್ಮನೆ ನಂಗೆ ನೀರು ಬೇಕಾಗಿಲ್ಲ ಆದರೂ ಅವಳನ್ನ ಕಳಿಸ್ದೆ. ಏನು ಟಾರ್ಚರ್ ಗಿರಾಕಿ ಇದೆ ಕಣೆ ಅದು. ಸುಮ್ಮನೆ ಅವಳನ್ನ ದೂರ ಇಟ್ಟುಬಿಡಿ, ಫ್ರೆಂಡ್ಶಿಪ್ಪಿಂದನೂ ಆಯಿತು. ಮೊದಲೇ ಇರಿಟೇಷನ್ ಗರ್ಲ್ ಅವಳು. ಸುಮ್ಮನೆ ನಮ್ಮೆಲ್ಲ ಲೈಫ್ಗೂ ತೊಂದರೆ ಮಾಡಿಬಿಡ್ತಾಳೆ ಅವಳು. ಅಣ್ಣ, ನಾನು ಇವಾಗ ಒಂದು ಸಾರಿ ಆದರೂ ಅವಳನ್ನ ಮನೆಗೆ ಕರಿಬೇಕಿತ್ತು, ಕರೆದೆ. ಬಟ್ ನನಗೇನು ಗೊತ್ತು ನೀನು ಇವತ್ತು ಊರಿಗೆ ಬರ್ತಾ ಇದೆಯಾ ಇಲ್ಲಿ ಅಂತ ಗೊತ್ತಿರಲಿಲ್ಲ. ಅಮ್ಮ ಫೋನ್ ಮಾಡಿ ಹೇಳಿದ್ಲು, ಕರ್ಚಿಕಾಯಿ ಮತ್ತು ಗಾರ್ಗಿ ಮಾಡೀನಿ, ಅಣ್ಣ ತೊಗೊಂಡು ಬರತ್ತೇನೋ ಅಂತಂದು ಹೇಳಿದ್ಲು. ಸೊ ಹಾಗಾಗಿ ಇವರು ಹೆಂಗಿದ್ರು ಬರ್ತಾನೆ ಅಂತ ಪ್ರೀತಿ ಕುಣ್ಯಾತಾಳಣ್ಣ, ನಿಮ್ಮ ಮನೆಗೆ ಬರ್ತಾನ ಬಂದು ಎಷ್ಟು ದಿನ ಆಯ್ತು, ಮಾಮಗೆ ಫೋನ್ ಮಾಡಿ ಹೇಳಿ ನೀ ಬರ್ತಾನೆ ಹೀಗೆಲ್ಲ ಅನ್ನಕದ್ಲು. ಮತ್ತು ಅದಕ್ಕೆ ಬಾ ಅಂತಂದು ನಾನು ಹೇಳಿದ್ನಿ. ಆದರೂ ಸೌಂದರ್ಯ ಸ್ವಲ್ಪ ಪ್ರೀತಿನ ದೂರ ಇಟ್ಟರೆ ಒಳ್ಳೆಯದು ಕಣೆ. ನನ್ನ ಲೈಫ್ಗೂ ಸೇಫ್ ಆಗಿರುತ್ತೆ, ನಿನ್ನ ಲೈಫ್ಗೂ ಸೇಫ್ ಆಗಿರುತ್ತೆ. ಅವಳು ಉಸಿರು ಬಳ್ಳಿ ಇದ್ದಂಗೆ, ನಿಂಗೂ ಗೊತ್ತಲ್ಲ. ಪೂಜಾ, ನೀನೇನಕ್ಕೆ ಬೇಜಾರಲ್ಲಿದ್ದೀಯಾ? ಏನಿಲ್ಲ ಅನೂಪ್, ನನಗೇನು ಬೇಜಾರಾಗಿಲ್ಲ. ಸೌಂದರ್ಯ, ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ಕಣೆ. ಯಾಕೋ ನಂಗೆ ತಲೆ ತುಂಬ ನೋವ್ತಾ ಇದೆ. ಸ್ವಲ್ಪ ನಾನು ರೆಸ್ಟ್ ಮಾಡ್ತೀನಿ ಕಣೆ. ಪ್ಲೀಸ್ ಕಣೆ, ನನಗೊಂದು ಏನಾದರೂ ಚಾಪೆ ಆದರೂ ಏನಾದರೂ ಕೊಡೆ, ನಾನು ಮಲ್ಕೋಬೇಕು. ಚಾಪೆ ಎಲ್ಲ ಏನಕ್ಕೆ, ನಡಿ ನನ್ನ ಬೆಡ್ರೂಮಲ್ಲಿ ಮಲ್ಕೋಬಾ. ನಾನು ನೀನು ಐಶ್ವರ್ಯ ಇರ್ತೀವಿ ಬಾ. ನೀನು ಐಶು ಏನು ಮಾಡ್ತಾಳಂದರೆ ಐಶು ಅಣ್ಣನ ರೂಮಿಗೆ ಹೋಗ್ತಾಳೆ. ನೀನು ನನ್ನ ರೂಮಲ್ಲಿ ರೆಸ್ಟ್ ಮಾಡು. ನನ್ನ ಪ್ರೀತಿ ಮತ್ತು ಪ್ರಿಯಾ ಜೊತೆ ಮಾತಾಡ್ಕೊಂಡು ಕೂತ್ಕೋತೀನಿ ಸ್ವಲ್ಪ ಹೊತ್ತು. ಆಯಿತು, ನೀವು ಮಾತಾಡ್ತಾ ಇರಿ, ನಾನು ಸ್ವಲ್ಪ ಮಲಗ್ತೀನಿ ಕಣೆ. ನಂಗೆ ತುಂಬಾ ತಲೆ ನೋವ್ತಾ ಇದೆ. ಓಕೆ, ನಾನು ನಿನ್ನ ರೂಮಲ್ಲಿ ಹೋಗಿ ಮಲ್ಕೋ. ನಾನು ವಿಕ್ಸ್ ತೊಗೊಂಬರ್ತೀನಿ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸ್ವಲ್ಪ ನಿನ್ನ ತಲೆಗೆ ಹಚ್ಚಿ ತಿಕ್ತೀನಿ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಕಣೆ. ಸರಿ ಸೌಂದು. ಪೂಜಾ ಏನು ಮಾತಾಡಲ್ವಾ ನನ್ನ ಹತ್ರ? ಏನು ಬೇಜಾರಾ, ಕೋಪನ? ಏನಕ್ಕೆ ಸೈಲೆಂಟ್ ಆಗಿದೆಯಾ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಹಾಗೇನಿಲ್ಲ ಅನೂಪ್, ಮಾತಾಡ್ತೀನಿ. ಸ್ವಲ್ಪ ತಲೆ ನೋವ್ತಾ ಇದೆ, ಆಮೇಲೆ ಮಾತಾಡ್ತೀನಿ. ಅಯ್ಯೋ ಪೂಜಾ, ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ಯಾ ಏನು? ಅವಳ ಹತ್ರ ಪ್ರೀತಿ ಹತ್ರ ಮಾತಾಡೋದಕ್ಕೆ ಏನಾದರೂ ಬೇಜಾರಾ ನಿನಗೆ? ಹಾಗೇನಿಲ್ಲ ಅನೂಪ್, ನಾನೇನಕ್ಕೆ ಬೇಜಾರು ಮಾಡ್ಕೊಳ್ಳಿ. ನಂಗೆ ಸ್ವಲ್ಪ ತಲೆ ತುಂಬ ನೋವ್ತಾ ಇದೆ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅನೂಪ್. ಟ್ಯಾಬ್ಲೆಟ್ ತೊಗೊಂಬರ್ತೀನಿ ಇರು, ನಾನು ಹೋಗ್ತೀನಿ ಇವಾಗ. ಹೋಗಿ ಟ್ಯಾಬ್ಲೆಟ್ ತೊಗೊಂಬರ್ತೀನಿ. ಏನು ಬೇಡ, ನನಗೇನು ತಂದು ಕೊಡಬೇಡ ನೀನು. ಯಾಕೆ ಏನು ತಂದು ಕೊಡಬೇಡ ಅಂತಿದ್ಯಾ? ಏನು ನನಗೆ ಗೊತ್ತಾಯಿತು ನೀನು ಬೇಜಾರು ಮಾಡ್ಕೊಂಡಿದ್ಯಾ ಅಂತ. 100% ನಂಗೆ ಗ್ಯಾರಂಟಿ ಆಯ್ತು ಇವಾಗ. ನಾನು ಬೇಜಾರು ಮಾಡ್ಕೊಂಡಿಲ್ಲ, ನನಗೇನು ತಂದು ಕೊಡಬೇಡ. ಹೊರಗಡೆ ತುಂಬ ಮಳೆ ಬರ್ತಾಯಿದೆ, ಹೊರಗಡೆ ಹೋಗಬೇಡ. ನಾನಿವಾಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಆಮೇಲೆ ನಿನ್ನ ಜೊತೆ ಮಾತಾಡ್ತೀನಿ. ಪ್ಲೀಸ್ ಅರ್ಥ ಮಾಡ್ಕೊ, ತುಂಬಾ ತಲೆ ನೋವ್ತಾ ಇದೆ, ಅರ್ಥ ಮಾಡ್ಕೊ ಅನ್ನೋದು. ಅಯ್ಯೋ, ಇವರಿಬ್ಬರು ನಿಂತ್ಕೊಂಡು ಏನು ಮಾತಾಡ್ತಾ ಇದ್ದಾರೆ ಇಲ್ಲಿ? ಏನು ಮಾತಾಡ್ತಾ ಇದ್ದಾರೆ ಇವರು? ಕೇಳ್ತಾ ಇಲ್ಲ. ಪ್ರೀತಿ ಜೊತೆ ಯಾವಾಗಲೂ ಅನುಪಿರಬೇಕು. ಇವಳು ಏನಕ್ಕೆ ಮಾತಾಡ್ತಾ ಇದ್ದಾಳೆ ಇಲ್ಲಿ? ನಾನು ನನ್ನ ಪ್ರೀತಿಗೋಸ್ಕರನೇ ಪ್ರೀತಿ ಅಂತ ಹೆಸರಿಟ್ಕೊಂಡಿರೋದು. ಸರಿ, ನೀನು ರೆಸ್ಟ್ ಮಾಡು, ನಾನು ಟ್ಯಾಬ್ಲೆಟ್ ತೊಗೊಂಬರ್ತೀನಿ, ಓಕೆನಾ? ಬೇಜಾರು ಮಾಡ್ಕೋಬೇಡ್ವೆ, ನಾನೇನು ಆ ಥರ ಮಾತಾಡಿಲ್ಲ ಅವಳ ಹತ್ರ. ಅಯ್ಯೋ ಅನೂಪ್, ನಾನು ಏನಾದರೂ ಹೇಳಿದ್ನ ನಿನಗೆ? ನೀನು ಆ ಥರ ಮಾತಾಡಿದೆಯಾ ಈ ಥರ? ಅವ್ರು ಏನಾದರೂ ಹೇಗಿದ್ರು ನಿಮ್ಮ ಅತ್ತೆ ಮಗಳಲ್ವಾ? ಮಾತಾಡು, ನನಗೇನು ಬೇಜಾರಿಲ್ಲ. ನೀನು ಮಾತಾಡು, ಚೆನ್ನಾಗಿರು ಅವ್ರ ಜೊತೆ ಮಾತಾಡಿಕೊಂಡು, ಓಕೆನಾ? 100% ಈ ಪೂಜಾ ನಾನು ಆ ಪ್ರೀತಿ ಜೊತೆ ತುಂಬ ಮಾತಾಡಿದ್ನಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ. ಅದಕ್ಕೆ ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾ ಇಲ್ಲ ಇವಳು. ನನಗೆ ಗೊತ್ತಾಗಲ್ವಾ ನನ್ನ ಹುಡುಗಿ ಮನಸ್ಸು ಏನಂತ. ಪಾಪ ನನ್ನ ಪೂಜಾಗೆ ಹರ್ಟ್ ಆಗಿದೆ ಇವತ್ತು. ಹೋಗಿ ಮೊದಲು ಟ್ಯಾಬ್ಲೆಟ್ ತೊಗೊಂಬರ್ತೀನಿ, ಆಮೇಲೆ ಮಾತಾಡ್ತೀನಿ ಅವಳ ಹತ್ರ. ನನಗೆ ಬೇಜಾರಾಯಿತು, ನನ್ನ ಹುಡುಗಿಗೆ ಬೇಜಾರಾಗಿದೆ ಇವತ್ತು. ಆ ಪ್ರೀತಿ ನೀರು ತರೋಷ್ಟರಲ್ಲಿ ನಾನು ಎಸ್ಕೇಪ್ ಆಗಿಬಿಡ್ಬೇಕಪ್ಪ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಯಾರ್ಯಾರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡತ್ತಿಲ್ಲ ಸಪೋರ್ಟ್ ಮಾಡಿರಿ. ಯಾರ್ಯಾರು ವಿಡಿಯೋಸ್ ನೋಡಿ ಫುಲ್ ವಿಡಿಯೋಸ್ ನೋಡಿ ಹಂಗೆ ಬಿಡತ್ತೀರಿ, ಹಂಗೆ ಬಿಡಬೇಡ್ರಿ. ಸಬ್ಸ್ಕ್ರೈಬು ಮಾಡಿರಿ ಮತ್ತು ಕಮೆಂಟು ಮಾಡಿರಿ. ಮತ್ತು ಇನ್ನೊಂದು ಏನಂದ್ರೆ, ಎಲ್ಲರೂ ಒಂದು ಸ್ವಲ್ಪ ವಿಡಿಯೋ ಫುಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟೆಲ್ಲ ಎಫರ್ಟ್ ಹಾಕಿ ವಿಡಿಯೋ ಮಾಡಿದ್ಕರೆ ಸ್ವಾರ್ಥಕ ಆಗ್ತೈತಿ. ನಿಮ್ಮ ಸಪೋರ್ಟ್ ಇಲ್ಲ, ಏನಿಲ್ಲ, ನೀವು ನೋಡತ್ತೇ ಇಲ್ಲ ಅಂದ್ರೆ ನಮಗೆ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟಾಗಿ ಹೋಗ್ತೈತಿ. ಸ್ವಲ್ಪ ಎಲ್ಲರೂ ವಿಡಿಯೋಸ್ ನೋಡಿರಿ. ನಿಮ್ಮ ಲವ್ ಒಳಗೂ ಏನಾರ ತೊಂದರೆ ಅದು ಆಗತ್ತಿದ್ರೆ ಒಂದು ಸ್ವಲ್ಪ ಕಮೆಂಟ್ ಒಳಗೆ ತಿಳಿಸ್ರಿ. ನಮ್ಮ ಸ್ಟೋರಿ ಒಳಗೆ ಆ್ಯಡ್ ಮಾಡ್ಕೊಳಕ್ಕೆ ಬರ್ತೈತಿ. ಸೊ ಈಗ ಈ ಸ್ಟೋರಿ ಒಳಗೆ ಫುಲ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಡೀತೈತಿ. ದಿನ ನೋಡ್ರಿ ಮತ್ತು ಮಿಸ್ ಮಾಡ್ರೆ ಟ್ವಿಸ್ಟ್ ಏನೇನು ಆಗತ್ತೈತಿ ಅನ್ನೋದು ಗೊತ್ತಾಗಲ್ಲ ನಿಮಗೆ.